ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಂಕರ ಭುವಿ ನೋಡೋಕ್ಕೆ ಡೈಲಿ ಹೋಗೋಕ್ಕೆ ಡ್ಯಾನ್ಸ್ ಮಾಸ್ಟರ್ ಕ್ಲಾಸ್ ಡ್ರೆಸ್ನ ಹಾಕೊಂಡು ಹೋಗ್ತಾ ಇರ್ತಾನೆ. ಅದಕ್ಕೆ ಕೋಳಿ ಮತ್ತು ಚುರುಮುರಿಗೆ ಹೇಳ್ತಾ ಇರ್ತಾನೆ, ನೀವಿಬ್ಬರು ಬರಬೇಡಿ, ಗೊತ್ತಾಗುತ್ತೆ. ನಿಮ್ಮ ಬದಲು ಬೇರೆ ಯಾರಾದರೂ ಇಬ್ಬರನ್ನ ಕಳಿಸಿ ಅವರು ಒಂದು ಮಾತಾಡಬಾರ್ದು, ಸುಮ್ಮನೆ ಕೂತಿರ್ಬೇಕು, ಅಂಥವ್ರನ್ನ ನೋಡ್ರಲ್ಲ ಅಂದಾಗ ಯಾಕಣ ಅಂದಾಗ ಬೇಡ ಕಂಡ್ರಲ್ಲ, ನಾನು ಹೇಳ್ದಷ್ಟು ಮಾಡ್ರಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಕೋಳಿ ಮತ್ತು ಚುರುಮುರಿ ಸರಿ ಆಯಿತು ಬಿಡೋಣ, ಅರೇಂಜ್ ಮಾಡಿಕೊಡ್ತೀವಿ, ಒಟ್ಟಾರೆ ಡೈಲಿ ನೀನು ಭೂವಿನ ನೋಡ್ದಂಗೆ ಆಗುತ್ತೆ, ಹಾಗೆ ಅದಕ್ಕೆಗೂ ಡ್ಯಾನ್ಸ್ ಕಲಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ನನಗೆ ಡೈಲಿ ಭೂವಿ ನೋಡೋ ಆಸೆ ಅಂತೂ ಇದೆ, ಹಾಗೆ ಖುಷಿನೂ ಆಗ್ತಿದೆ, ಆದರೆ ನನಗೆ ಅಡ್ಡವಾಗಿರೋದು ಆ DC ಗೌರಿ ಮಾತ್ರ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಬ್ಬರು ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ಆ DC ಗೌರಿ ಒಬ್ಬಳು ನೋಡ್ತಿದ್ರೆ ಅಷ್ಟೇ ಸಾಕು, ಅವಳಿಗೆ ಡೌಟ್ ಬರ್ತಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಡೋಂಟ್ ವರಿ ಅಣ್ಣ, ನಾನಿದ್ದೀನಿ ಅಂತ ಕೋಳಿ ಹೇಳ್ತಿರ್ಬೇಕಾದ್ರೆ ಚುರುಮುರಿ ಹೇಳ್ತಾ ಇರ್ತಾನೆ, ನೀನೇ ಒಂದು ವರಿ ಅಂದಮೇಲೆ ಡೋಂಟ್ ವರಿ ಅಂತೆ ಅಂತ ನಗಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಗಂಗನ್ ನೋಡೋಕೆ ಬರ್ತಿದ್ದ ಗಂಡಿನ ಕಡೆಯವರು ಹಾಗೆ ಅವ್ರ ಅಪ್ಪ ಅಮ್ಮ ಎಲ್ಲರೂ ಮನೆಗೆ ಬಂದುಬಿಡ್ತಾರೆ. ಸುಮ್ಮನಿರಲ್ಲ, ಮಾತು ಸ್ಟಾಪ್ ಮಾಡ್ಲ ಅಂತ ಶಂಕರ ಹೇಳಿ ಅವ್ರನ್ನ ವೆಲ್ಕಮ್ ಮಾಡಿ ಒಳಗಡೆ ಕೂರಿಸ್ಕೊತಾ ಇರ್ತಾನೆ. ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ, ಕುಡಿಯೋಕ್ಕೆ ಏನಾದರೂ ತಗೋಬೋಗ್ಲ ಇವರಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಅವರು ಬೇಡ, ಎಲ್ಲ ಕುಡ್ಕೊ ಬಂದಿದ್ದೀವಿ ಇರಬೇಕಾದ್ರೆ ನಮ್ಮ ಮನೆಗೆ ಬಂದಿರೋ ಅತಿಥಿಗಳು, ನೀವು ಕುಡಿಲೇಬೇಕು, ಹೋಗ್ಲಾ ಬೇಗ ಏನಾದರೂ ತೊಗೊಬಂದು ಕೊಡ್ಲಾ ಅಂದಾಗ ಕೋಳಿ ಚುರುಮುರಿ ಜ್ಯೂಸ್ ತರೋಕ್ಕೆ ಅಂತ ಒಳಗಡೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಬೈರೇದೇವಿ ಬಂದುಬಿಟ್ಟು, ನಮಸ್ಕಾರ, ನೀವು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು, ಎಂಗೇಜ್ಮೆಂಟ್ ಆಗೋಕ್ಕೂ ಮುಂಚೆ ನೀವು ನಮ್ಮ ಮನೆಗೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದು ಒಳ್ಳೇದಾಯಿತು ಅಂತ ಅನ್ಬೇಕಾದ್ರೆ ನಮಗೂ ಖುಷಿ ಇದೆ, ಆದರೆ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ ಅಂತ ಮದುವೆ ಹುಡುಗ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಚುರುಮುರಿ ಜ್ಯೂಸ್ ತಗೊಬಂದ್ಬಿಟ್ಟು ಮೊದಲು ತಣ್ಣು ಮಾಡ್ಕೊಳ್ಳಿ ಹೊಟ್ಟೆನ, ಇದನ್ನು ಕುಡೀರಿ ಅಂತ ಕೊಡ್ತಾ ಇರ್ತಾನೆ. ಇನ್ನೊಂದು ಕಡೆ ಮದುವೆ ಹುಡುಗ ಹೇಳ್ತಾ ಇರ್ತಾನೆ, ಪರ್ಸ್ನಲಾಗಿ ನಿಮ್ಗೆ ಸ್ವಲ್ಪ ಮಾತಾಡಬೇಕು ನಿಮ್ಮ ಜೊತೆ ಅನ್ಬೇಕಾದ್ರೆ ಶಂಕರ ಇಲ್ಲೇ ಮಾತಾಡಿ, ಎಲ್ಲ ನಮ್ಮವರು, ನಿಮಗೆ ಟೆನ್ಷನ್ ಬೇಡ ಅಂತ ಅಂದಾಗ ಈ ಕಡೆ ಮದುವೆ ಹುಡುಗ ಹೇಳ್ತಾ ಇರ್ತಾನೆ, ಯಾರೋ ಗೊತ್ತಿಲ್ಲ ತುಂಬ ದಿನದಿಂದ ನನಗೆ ಕಾಲ್ ಮಾಡ್ತಾ ಇದ್ದಾರೆ, ಮದುವೆ ಕ್ಯಾನ್ಸಲ್ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಅವ್ನ ಮಾತನ್ನ ಕೇಳಿಕೊಂಡು ಈ ಕಡೆ ಶಂಕರನಿಗೂ ಶಾಕ್ ಆಗ್ತಿರುತ್ತೆ. ಹಾಗೆ ಬೈರೇದೇವಿ ತುಂಬ ಟೆನ್ಷನಿಂದ ಎದ್ದು ನಿಂತ್ಕೊಂಡು ಹುಡುಗನ ಮುಖ ನಾನು ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಗೌರಿ ಯೋಚನೆ ಮಾಡ್ತಾ ಇರ್ತಾಳೆ, ಟ್ರಾನ್ಸ್ಫರ್ ತೊಗೊಳ್ಳೋಣ ಅಂತ ಎಷ್ಟು ಟ್ರೈ ಮಾಡಿದರೂ ಸಹ ಆಗ್ತಲೇ ಇಲ್ವಲ್ಲ, ಏನೇ ಆಗಲಿ ಈ ಶಂಕರನಿಂದ ನನಗೆ ಮುಕ್ತಿ ಸಿಗಲೇಬೇಕು, ಅವನಿಂದ ನಾನು ದೂರ ಹೋಗಲೇಬೇಕು, ಅದಕ್ಕೋಸ್ಕರ ನಾನೇ ಏನಾದರೂ ಮಾಡ್ಕೋತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಗೌರಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಡೀ ಸ್ಟಾಫ್ ಎಲ್ಲ ಅವಳ ಹತ್ರ ಬರ್ತಾರೆ. ಎಕ್ಸ್ಕ್ಯೂಸ್ ಮಿ ಮೇಡಮ್ ಅಂದಾಗ, ಬನ್ನಿ ಒಳಗಡೆ ಅಂತ ಅಂದಾಗ, ಏನಿದು ಇಡೀ ಸ್ಟಾಫ್ ಎಲ್ಲ ಈ ಥರ ಬರ್ತಾ ಇದ್ದೀರಾ ಅಂದಾಗ, ನೋಡಿ ಮೇಡಮ್, ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಎಷ್ಟೇ ಇರ್ಬೋದು, ನೀವು ಟ್ರಾನ್ಸ್ಫರ್ ತೊಗೊಳಕ್ಕೆ, ಆದರೆ ನಮಗೆ ಸಾವಿರಾರು ಪ್ರಾಬ್ಲಮ್ ಇದೆ, ದಯವಿಟ್ಟು ನೀವು ಇಲ್ಲಿಂದ ಟ್ರಾನ್ಸ್ಫರ್ ತೊಗೋಬೇಡಿ ಅಂತ ಎಲ್ಲ ಸ್ಟಾಫ್ ಅವಳನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ನೋಡಿ ನಾನು ಅವತ್ತೇ ಹೇಳಿದ್ನಲ್ವಾ ಟ್ರಾನ್ಸ್ಫರ್ ತೊಗೋಬೇಕು, ನನಗೆ ಪರ್ಸ್ನಲ್ ಪ್ರಾಬ್ಲಮ್ ಇದೆ ಅಂತ, ಆದರೂ ಯಾಕೆ ನೀವು ಈ ಥರ ಅಂತಿದ್ದೀರಾ ಅಂದಾಗ ಮತ್ತೆ ಸ್ಟಾಫ್ ಹೇಳ್ತಾ ಇರ್ತಾರೆ, ನೋಡಿ ಮೇಡಮ್ ಆ ಥರ ಅನ್ಬೇಡಿ, ನಿಮ್ಮಂಥ ಕ್ಲೀನ್ ಹ್ಯಾಂಡು ನಮ್ಮ ಜಿಲ್ಲೆಗೆ ಕಚೇರಿಗೆ ಅವಶ್ಯಕತೆ ಇದೆ, ಪ್ಲೀಸ್ ಹೋಗಬೇಡಿ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ಮತ್ತು ಅದರಲ್ಲಿ ಇನ್ನೊಬ್ಬರು ಸ್ಟಾಫ್ ಹೇಳ್ತಾ ಇರ್ತಾರೆ, ನೋಡಿ ಮೇಡಮ್, ನೀವೇನಾದರೂ ಟ್ರಾನ್ಸ್ಫರ್ ತೊಗೊಳ್ಳೋದೇ ಆದರೆ ನಾವು ಮಿನಿಸ್ಟ್ರಿಗೆ ಅಪ್ಲಿಕೇಶನ್ ಹಾಕ್ತೀವಿ, ಒಂದು ವೇಳೆ ಅದರಲ್ಲೂ ಸಹ ನೀವು ಮುಂದುವರೆದ್ರೆ ನಾವು ವಿಧಾನಸೌಧಕ್ಕೆ ಹೋಗಿ ಧರಣಿ ಕೂರ್ತೀವಿ ಅಂತ ಅಂದಾಗ ಮಾತನ್ನ ಕೇಳಿ ಈ ಕಡೆ ಗೌರಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ. ಆವಾಗ ಗೌರಿ ಹೇಳ್ತಾ ಇರ್ತಾಳೆ, ಯಾಕೆ ಈ ಥರ ಮಾತಾಡ್ತಿದ್ದೀರಾ, ಏನಾಗಿದೆ ನಿಮಗೆ, ನಾನು ಪರ್ಸ್ನಲ್ ಅಂತ ಹೇಳಿದ್ನಲ್ವ ಅಂತ ಅನ್ಬೇಕಾದ್ರೆ, ನೋಡಿ ಮೇಡಮ್, ಮುಂಚೆ ನಿಮಗೆ ನೀವೇನು ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ, ಆದರೆ ನೀವೇನು, ನಿಮ್ಮ ಬಗ್ಗೆ ಏನು, ನಿಮ್ಮ ಮಾತೇನು ಅಂತ ಎಲ್ಲ ನಮಗೆ ತುಂಬ ಅರ್ಥ ಆಗಿದೆ, ಅದಕ್ಕೆ ನಿಮ್ಮನ್ನು ಕಳ್ಸೋಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಮತ್ತು ಇನ್ನೊಬ್ಬರು ಲೇಡಿ ಹೇಳ್ತಾ ಇರ್ತಾರೆ, ನೋಡಿ ಮೇಡಮ್, ನೀವು ನಮ್ಮನ್ನೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದ್ಕೊಂಡಿದ್ದೀರಾ, ನಿಮ್ಮದು ಪರ್ಸ್ನಲ್ ಕೇಳ್ಬೋದು ಕೇಳಬಾರ್ದು ಗೊತ್ತಿಲ್ಲ ನನಗೆ, ಆದರೂ ಕೇಳ್ತಾ ಇದ್ದೀನಿ, ಏನಾದರೂ ತೊಂದರೆ ಇದ್ದರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಮೇಡಮ್, ನಮ್ಮ ಕೈಲಾದಷ್ಟು ಹೆಲ್ಪ್ನ ನಾವು ನಿಮಗೆ ಮಾಡ್ತೀವಿ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಅಂತ ಎಲ್ಲರೂ ಸಹ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಗೌರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ. ಮತ್ತೆ ಎಲ್ಲ ಸ್ಟಾಫು ಹೇಳ್ತಾ ಇರ್ತಾರೆ, ನೋಡಿ ಮೇಡಮ್, ನಿಮ್ಮ ಸಮಸ್ಯೆನ ನಮಗೆ ಸಾಲ್ವ್ ಮಾಡೋಕ್ಕಾಗಿದ್ರೂ ಪರವಾಗಿಲ್ಲ, ನಿಮ್ಮ ಬೆನ್ನ ಹಿಂದೆ ಒಂದು ಕಾಣದಂಥ ಶಕ್ತಿ ಇದೆ, ಅವ್ರಿಗೆ ನಾವು ಹೇಳ್ಬಿಟ್ಟು ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ, ದಯವಿಟ್ಟು ಅದೇನಂತ ಹೇಳಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ಅವಾಗ ಆಶ್ಚರ್ಯದಿಂದ ಗೌರಿ ಕೇಳ್ತಾ ಇರ್ತಾಳೆ, ಏನು ಶಕ್ತಿನ ಅಂದಾಗ, ಹೌದು ಮೇಡಮ್, ನಿಮ್ಮ ಬೆನ್ನಿಂದೆ ಇದೆಯಲ್ಲ ಆ ಶಕ್ತಿ, ನಿಮಗೆ ಏನೇ ತೊಂದರೆ ಆದರೂ ಅದಕ್ಕೂ ಮುಂಚೆ ಅದನ್ನು ತಿಳ್ಕೊಂಡು ನಿಮ್ಮನ್ನು ಕಾಪಾಡ್ತಾರಲ್ಲ ಆ ಶಕ್ತಿ ಅಂತ ಸ್ಟಾಫ್ ಹೇಳ್ತಿರ್ಬೇಕಾದ್ರೆ, ಓ ಹೌದಲ್ವಾ, ಹಾಗಾದರೆ ಆ ಶಕ್ತಿ ಯಾವುದು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಮೊದಲು ಆ ವ್ಯಕ್ತಿ ಯಾರು ಅನ್ನೋದನ್ನು ನನಗೆ ತೋರಿಸಿ, ಆ ಥರ ತೋರಿಸಿದ್ರೆ ಮಾತ್ರ ನಾನು ಟ್ರಾನ್ಸ್ಫರ್ ತೊಗೊಳ್ಳಲ್ಲ, ಆಗಿದ್ದರೆ ಮಾತ್ರ ನಾನು ಇಲ್ಲೇ ಉಳ್ಕೋತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಆಶ್ಚರ್ಯದಿಂದ ಮೇಡಮ್ನ ನೋಡ್ತಾ ಇರ್ತಾರೆ. ಮತ್ತು ಅಲ್ಲಿನ ಅಟೆಂಡರ್ ಹೇಳ್ತಾ ಇರ್ತಾರೆ, ಅದು ಖಂಡಿತ ಸಾಧ್ಯ ಇಲ್ಲದ ಮಾತು ಅಂದಾಗ, ಹೌದು ಮೇಡಮ್, ಯಾಕೆ ಅಂತಂದರೆ ಅವರು ನೀವು ಬೆನ್ನಿಂದನೇ ಇರ್ತಾರೆ, ಯಾವುದಕ್ಕೂ ಸಹ ಅವರು ನಿಮ್ಮ ಕಣ್ಣಿಗೆ ಕಾಣಿಸಲ್ಲ, ಗಾಳಿ ಹೇಗೆ ನಮ್ಮ ಕಣ್ಣಿಗೆ ಕಾಣಿಸಲ್ವೋ ಅದೇ ರೀತಿ ಅವರು ಸಹ ನಿಮ್ಗೇನೇ ತೊಂದರೆ ಬಂದರೂ ಅವರು ನಿಮ್ಮನ್ನ ಕಾಪಾಡ್ತಾರೆ, ಯಾವುದೇ ಕಾರಣಕ್ಕೂ ಅವ್ರನ್ನ ನಾವು ನಿಮಗೆ ತೋರ್ಸೋಕ್ಕಾಗಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಟ್ರಾನ್ಸ್ಫರ್ ತೊಗೋಬೇಡಿ ಅಂತ ಪದೇ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ.
ಮತ್ತು ಇಡೀ ಸ್ಟಾಫ್ ಎಲ್ಲ ಮಂಡಿ ಊರಿ ಗೌರಿ ಹತ್ರ ಕ್ಷಮೆ ಕೇಳ್ತಾ ಇರ್ತಾರೆ, ಪ್ಲೀಸ್ ಮೇಡಮ್ ಟ್ರಾನ್ಸ್ಫರ್ ತೊಗೋಬೇಡಿ ಅಂತ ಅಂದಾಗ ಅವ್ರನ್ನ ನೋಡಿ ಗೌರಿ ತುಂಬ ಫೀಲ್ ಮಾಡಿಕೊಂಡು ಸ್ವಲ್ಪ ಟೈಮ್ ಕೊಡಿ ನನಗೆ ಯೋಚನೆ ಮಾಡೋಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಎದ್ದು ನಿಂತ್ಕೊಂಡು ಕೈ ಮುಗ್ದು ಹೇಳ್ತಾ ಇರ್ತಾರೆ, ದಯವಿಟ್ಟು ಪಾಸಿಟಿವ್ ಡಿಸಿಷನ್ ತೊಗೊಳ್ಳಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡಿ ಹೇಳಿ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಶಂಕರ ತುಂಬ ಟೆನ್ಷನಿಂದ ಏನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಮದುವೆ ಹುಡುಗ ಹೇಳ್ತಾ ಇರ್ತಾನೆ, ಹೌದು ನಾನು ದಿನ ಕೇಳ್ತಾ ಇದ್ದೀನಿ, ಯಾರೋ ಒಬ್ಬರು ಬಂದು ಹೇಳ್ತಾರೆ ಅವ್ರು ಸರಿ ಇಲ್ಲ ಅಂತ ಹೇಳ್ತಾರೆ, ಇನ್ನೊಬ್ಬರು ಅಸಹ್ಯವಾಗಿ ಮಾತಾಡ್ತಾರೆ, ಇದೆಲ್ಲ ಡೈಲಿ ಕಾಲ್ ಮಾಡಿ ನನಗೆ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಭೈರದೇವಿ ಬೇಕು ಬೇಕು ಅಂತ ನಾಟಕ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಅಯ್ಯೋ ದೇವ್ರೆ ಯಾರೋ ಈ ಥರ ಮಾಡ್ತಾ ಇದ್ದಾರೆ, ಬೇಕು ಬೇಕು ಅಂತ ನಮ್ಮ ಗಂಗನ ಬಗ್ಗೆ ಈ ಥರ ಮಾತಾಡ್ತಿದ್ದಾರೆ, ಅವಳು ಗಂಗೆ ಅಷ್ಟೇ ಪವಿತ್ರವಾದಳು, ದಯವಿಟ್ಟು ಅವಳನ್ನ ತಪ್ಪಾಗಿ ತಿಳ್ಕೊಬೇಡಿ ಅಂತ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತಾ ಇರ್ತಾಳೆ. ಮತ್ತೆ ಭೈರದೇವಿ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಇದರಿಂದ ದಯವಿಟ್ಟು ಮದುವೆನ ನಿಲ್ಲಿಸಬೇಡಿ, ನಮ್ಮ ಗಂಗಾ ಒಂದು ಒಳ್ಳೆ ಮನೆಗೆ ಸೇರ್ತಾಳೆ ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ, ದಯವಿಟ್ಟು ಅವಳಿಗೆ ಮೋಸ ಆಗಂಗೆ ಮಾಡಬೇಡಿ ಅಂತ ಅಂದಾಗ ನನ್ನ ಮಾತು ಕೇಳಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಬೀಗರು ಹೇಳ್ತಾ ಇರಬೇಕಾದ್ರೆ, ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಬೀಗ್ರೆ, ಈ ಥರ ಅಪಾದನೆ ನನ್ನ ಮಗಳ ಮೇಲೆ ವಹಿಸಿದ್ರೆ ನಾನು ಏನು ಮಾಡಲಿ, ನನ್ನ ಗಂಗೆ ಅಷ್ಟೇ ಪವಿತ್ರಳು ಅಂತ ನಾಟಕ ಮಾಡ್ತಿರ್ಬೇಕಾದ್ರೆ ಮತ್ತೆ ಈ ಕಡೆ ಮದುವೆ ಹುಡುಗ ಹೇಳ್ತಾ ಇರ್ತಾನೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಯಾರು ಏನಾದರೂ ಹೇಳಿ ಆಯಿತಾ, ಆದರೆ ನೀವು ತಲೆ ಕೆಡಿಸ್ಕೋಬೇಡಿ, ಯಾವತ್ತಿದ್ರೂ ಗಂಗನೇ ನಮ್ಮನೆ ಸೊಸೆ ಅಂತ ಹೇಳಿದಾಗ ಈ ಕಡೆ ಶಂಕರನಿಗೆ ತುಂಬ ಖುಷಿ ಆಗ್ತಿರುತ್ತೆ. ಆದರೆ ಭೈರದೇವಿ ತುಂಬ ಕೋಪ ಮಾಡ್ಕೊಂಡು ಅವಳೊಳಗೆ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆದರೂ ಮತ್ತೆ ಬೀಗರು ಹೇಳ್ತಾ ಇರ್ತಾರೆ, ಏನಕ್ಕೆ ನಾವು ಬಂದ್ವಿ ಅಂತ ಅಂದರೆ ಯಾರು ಏನೇನೋ ಮಾತಾಡ್ತಾರೆ, ಅದಕ್ಕೆಲ್ಲ ನೀವು ಕಿವಿ ಒಡ್ಬೇಡಿ, ನನ್ನ ಮಗ ಯಾವತ್ತೂ ಅವಳು ನನ್ನ ಪಾಲಿನ ದೇವತೆ ಅಂತ ಗಂಗನ್ನ ಅಂದ್ಕೊಂಡಿದ್ದಾನೆ, ನಮ್ಮ ಮನೆ ಸೊಸೆ ಯಾವತ್ತಿದ್ರೂ ಗಂಗನೇ ಇಂಥ ಒಳ್ಳೆ ಸಂಸ್ಕೃತಿ ಇರೋ ಹೆಣ್ಣು ನಮ್ಮನೆಗೆ ಸೊಸೆಯಾಗಿ ಬರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಿದಾಗ ಶಂಕರನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಮತ್ತು ಬೀಗರು ಹೇಳ್ತಾ ಇರ್ತಾರೆ, ಹೆಚ್ಚು ಪರೀಕ್ಷೆಗೆ ಒಳಗಾಗೋದು ಹೆಣ್ಣು ತಾನೇ, ಅಂದಮೇಲೆ ಗಂಗಾ ನಮಗೆ ತುಂಬ ಇಷ್ಟ ಆಗಿದ್ದಾಳೆ, ನೀವು ತಲೆ ಕೆಡಿಸ್ಕೊಬೇಡಿ, ಯಾರೇನೇ ಅಂದರೂ ನಮ್ಮನೆ ಸೊಸೆ ಅಂತ ಗಂಗಾ ಅಂತ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ ಅಂದಾಗ ಅವಾಗ ಮತ್ತೆ ಬೀಗ್ತಿನೂ ಸಹ ಹೇಳ್ತಾ ಇರ್ತಾರೆ, ಏನು ಟೆನ್ಷನ್ ಮಾಡ್ಕೋಬೇಡಿ, ಯಾವತ್ತಿದ್ರೂ ಸಹ ಗಂಗಾನೇ ನಮ್ಮನೆ ಸೊಸೆ, ನಮ್ಮ ಮನಸ್ಸಿಗೆಲ್ಲ ಇಡಿಸಿದ್ದಾಳೆ, ಅದೇ ಅಂದಮೇಲೆ ಸೇರೋದು ನಮ್ಮ ಮನೆಗೆ ಬರೋದಷ್ಟೇ ಬಾಕಿ ಅಂತ ಅಂದಾಗ ಶಂಕರನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅದಕ್ಕೆ ಶಂಕರ ಹೇಳ್ತಾ ಇರ್ತಾನೆ, ಈ ಮಾತನ್ನ ನಮ್ಮ ಗಂಗನೇ ಕೇಳಿಸ್ಕೊಂಡ್ರೆ ಇನ್ನೂ ಎಷ್ಟು ಖುಷಿ ಪಡ್ತಾರೋ ಅಂತ ಅಂದ್ಬಿಟ್ಟು ಗಂಗಾ ಅಂತ ಕೂದಾಗ ಬಂದರೆ ಶಂಕರವ್ರೆ ಅಂತ ಹೇಳ್ಬಿಟ್ಟು ಗಂಗಾ ಬಂದು ಆ ಅತ್ತೆ ಮಾವನ ಕಾಲಿಗೆ ಆಶೀರ್ವಾದ ಪಡ್ಕೊತಿರ್ಬೇಕಾದ್ರೆ, ಒಳ್ಳೇದಾಗಲಿ ಅಮ್ಮ, ಯಾರು ಏನೇ ಅಂದರೂ ಸಹ ನೀನೇ ನಮ್ಮನೆ ಸೊಸೆ, ಯಾರೇನೇ ಅಂದರೂ ನಾವು ನಿಮ್ಮನ್ನು ಒಪ್ಕೋತೀವಿ ಅಂತ ಅಂದಾಗ ಗಂಗಾ ಸುಮ್ಮನೆ ಇಷ್ಟ ಇಲ್ಲದಿದ್ರು ನಗಾಡ್ತಾ ಇರ್ತಾಳೆ. ಆವಾಗ ಸರಿ ನಾವು ಬರ್ತೀವಿ ಬೀಗ್ರೆ, ನೆಕ್ಸ್ಟ್ ವೀಕ್ ನಿಶ್ಚಿತಾರ್ಥ ಇದೆಯಲ್ಲ ಆವಾಗ ಮೀಟ್ ಮಾಡೋಣ, ನೀವು ತಯಾರಿ ಮಾಡ್ಕೊಳ್ಳಿ ಅಂತ ಈ ಕಡೆ ಬೀಗರು ಹೋಗ್ತಾ ಇರಬೇಕಾದ್ರೆ ಗಂಡು ಹೇಳ್ತಾ ಇರ್ತಾನೆ, ನಾನು ಸ್ವಲ್ಪ ಮಾತಾಡ್ಕೊಂಡು ಬರ್ತೀನಿ ಅಂತ ಅಂದಾಗ ಕೋಳಿ ಚುರುಮುರಿಗೆ ತುಂಬ ಖುಷಿಯಾಗಿ ಹೋಯ್ ಅಂತ ಕೂಗಾಡ್ತಾ ಇರ್ತಾರೆ. ಆವಾಗ ಸರಿ ಅಂದ್ಬಿಟ್ಟು ಗಂಗಾ ಗಂಡನ ಜೊತೆ ಮಾತಾಡೋಕ್ಕೆ ಅಂತ ಹೊರಗಡೆ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಗೌರಿ ಮನೆಗೆ ಬಂದು ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ನನ್ನ ಬೆನ್ನಿಂದ ಇರೋ ಶಕ್ತಿ ಯಾರು ಅಂತ ಇಡೀ ಸ್ಟಾಫ್ಗೆಲ್ಲ ಗೊತ್ತು, ಆದರೆ ನನಗೆ ಮಾತ್ರ ಗೊತ್ತಿಲ್ಲ, ಯಾಕೆ ಅವ್ರು ಆದರೂ ಸಹ ಹೇಳ್ತಾ ಇಲ್ವಲ್ಲ, ಆ ವ್ಯಕ್ತಿ ಯಾರು ಅಂತ ನಾನು ನೋಡಿದ್ರು ನನಗೂ ತುಂಬ ಖುಷಿ ಆಗ್ತಿತ್ತು, ನನ್ನ ಬೆನ್ನೆ ಹಿಂದೆ ನಿಂತು ನನ್ನ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ತಾ ಇದ್ದಾರೆ, ನನ್ನ ಏಳಿಗೆನ ಬಯಸ್ತಿದ್ದಾರೆ ಅಂತ ಅಂದರೆ ನಾನು ಕಣ್ಣಾರೆ ನೋಡಬೇಕಿತ್ತು, ಅವ್ರು ಯಾರು ಅಂತ ಗೊತ್ತಿದ್ರೆ ನಾನು ಇಲ್ಲೇ ಆರಾಮಾಗಿ ಡ್ಯೂಟಿ ಮಾಡ್ತಾ ಇದ್ದೆ. ಈಗಿನ ಕಾಲದಲ್ಲಿ 10 ರೂಪಾಯಿ ಕೊಟ್ಟು 100 ರೂಪಾಯಿ ಸಹಾಯ ತೊಗೊಳ್ಳೋ ಕಾಲದಲ್ಲಿ ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ, ಅವ್ರು ಯಾರು ಇರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳ ಮಾತಾ ಕೇಳಿಕೊಂಡು ಹಿಂದಗಡೆ ಈ ಕಡೆ ವಿಜಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ನನ್ನ ಕಣ್ಮುಂದೆ ಅವ್ರು ಒಂದು ಸಲ ಬರಬಾರ್ದು, ಬಂದರೆ ನಾನು ಖುಷಿ ಪಡ್ತೀನಿ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ವಿಜಯ್ ಹೇಳ್ತಾ ಇರ್ತಾಳೆ, ದೇವರು ಎಲ್ಲರ ಕಣ್ಣಿಗೂ ಕಾಣಿಸಲ್ಲ, ಅವನ ಯಶಸ್ಸಿಗೆ ಅವನ ಗುರಿಗೆ ಹೇಗೆ ಒಳ್ಳೇದು ಮಾಡ್ತಾನೋ ಅದೇ ರೀತಿ ಇವರು ಅಷ್ಟೇ ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ. ದೇವರು ಹೇಗೆ ನಮ್ಮ ಬೆನ್ನಿಂದ ಇರ್ತಾರೋ ಅದೇ ರೀತಿ ಇವರು ಅಷ್ಟೇ ನಿನ್ನ ಬೆನ್ನಿಂದ ಯಾವಾಗಲೂ ಇರ್ತಾರೆ, ಓಪ್ಸಿಡ್ಕೊ, ಒಂದಲ್ಲ ಒಂದು ದಿನ ನೀನು ಅವರು ನೋಡೇ ನೋಡ್ತೀಯ, ನಿನ್ನ ಕಣ್ಮುಂದೆ ಅವರು ಬಂದೇ ಬರ್ತಾರೆ, ಅದಕ್ಕೆ ನಾನು ಗ್ಯಾರಂಟಿ ಅಂತ ಹೇಳ್ಬೇಕಾದ್ರೆ ತುಂಬ ಖುಷಿಪಟ್ಟು ತನ್ನ ಅಕ್ಕನ ಮುಖನ ನೋಡ್ತಾ ಇರ್ತಾಳೆ. ಆಗ ಗೌರಿ ತುಂಬ ಖುಷಿಪಟ್ಟು ಹೇಳ್ತಾ ಇರ್ತಾಳೆ, ಕಾಯ್ತೀನಕ್ಕ, ಅವರಿಗೋಸ್ಕರ ಎಷ್ಟು ದಿನ ಬೇಕಾದರೂ ನಾನು ಕಾಯ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಮನಸ್ಸಲ್ಲಿ ಹೇಳ್ತಾ ಇರ್ತಾಳೆ. ವಿಪರ್ಯಾಸ ಅಂತ ಅಂದರೆ ಕಟ್ಕೊಂಡಿರೋ ಗಂಡನೇ ನನ್ನನ್ನು ದೂರ ಮಾಡ್ದ, ಯಾವುದು ಕಷ್ಟಕ್ಕೂ ಸಹ ನನ್ನ ಬರಲ್ಲ, ಅವಮಾನ ಎಲ್ಲ ಮಾಡ್ತಿದ್ದಾನೆ, ಆದರೆ ಇವರು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ, ಆದರೆ ನನ್ನ ಬೆನ್ನಿಂದ ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ವಿಜಿನೂ ಸಹ ತನ್ನ ಮನಸ್ಸಲ್ಲಿ ಹೇಳ್ಕೊತಿರ್ತಾಳೆ, ನಿನ್ನ ಗಂಡನ ಕಾಲಿಗೆ ನೀನು ಕಾಲಿಗೆ ಬೀಳೋದು ಕ್ಷಣ ಹತ್ರದಲ್ಲೇ ಇದೆ, ಆದಷ್ಟು ಬೇಗ ಬರಲಿ ಅಂತ ನಾನು ಕಾಯ್ತಾ ಇರ್ತೀನಿ ಅಂತ ತನ್ನ ಮನಸ್ಸಲ್ಲಿ ಇವಳು ಹೇಳ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರನ್ನ ಏನು ಮಾಡೋದು ಅಂತ ಕೋಳಿ ಚುರುಮುರಿ ಕೇಳ್ತಿರ್ಬೇಕಾದ್ರೆ ಡ್ಯಾನ್ಸರ್ ಆಗಿ ಅವ್ರ ಮನೆಗೆ ಹೋಗೋದು, ನನ್ನ ಜೊತೆ ನಿಮ್ಮಿಬ್ಬರ ಜೊತೆ ಇನ್ನಿಬ್ಬರು ಅಫಿಷಿಯಲ್ ಆಗಿ ಅವ್ರ ಮನೆಗೆ ಹೋಗೋದು ಅಂತ ಐಡಿಯಾನ ಹೇಳ್ಕೊಡ್ತಾ ಇರ್ತಾನೆ. ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ಒಂದು ಟ್ವಿಸ್ಟ್ ಇದೆ ಅಂದಾಗ ಏನಣ್ಣ ಅದು ಟ್ವಿಸ್ಟ್ ಅಂತ ಕೋಳಿ ಮತ್ತು ಚುರುಮುರಿ ಕ್ಯೂರಿಯಾಸಿಟಿಯಿಂದ ಕೇಳ್ತಾ ಇರಬೇಕಾದ್ರೆ, ಒಂದು ಟ್ವಿಸ್ಟ್ ಇದೆ ಕಣ್ಲ, ನಾವು ಅವಳಿಂದ ಹೋಗ್ತಿದ್ವಿ, ಆದರೆ ಈಗ ಅವಳೇ ನಮ್ಮಿಂದೆ ಬರಬೇಕು, ನನ್ನನ್ನು ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಳ್ಳಿ ಅಂತ ಅವಳೇ ನಮ್ಮಿಂದೆ ಬರಬೇಕು, ಆ ಥರ ಪ್ಲ್ಯಾನ್ ಇದೆ ಅಂತ ತನ್ನ ಪ್ಲ್ಯಾನ್ನ ಹೇಳಿದಾಗ ತುಂಬ ಚೆನ್ನಾಗಿದೆ ಅಂತ ಇಬ್ಬರು ಖುಷಿ ಪಡ್ತಾ ಇರ್ತಾರೆ.
ಇನ್ನೊಂದು ಕಡೆ ಇಲ್ಲಿ ಚುರುಮುರಿ ಹೇಳ್ತಾ ಇರ್ತಾನೆ, ಅಣ್ಣ ಓಮ್ ಫಿಲಮಲ್ಲಿ ಶಿವರಾಜ್ ಕುಮಾರ್ ಸರು ಪ್ರೇಮನ್ನ ಅಟ್ಟಾಡಿಸ್ಕೊಂಡು ಅವಳನ್ನ ಕಾಡಿಸ್ತಾ ಇರ್ತಾರಲ್ಲ, ಆ ರೀತಿ ನೀನು ಮಾಡಬೇಕು, ಕ್ವಾಟ್ಲೆ ಕೊಡಬೇಕು ಅಂತ ಅಂದಾಗ, ಹೌದು ಕಣ್ಲ, ಇದ್ರ ಜೊತೆಗೆ ಡ್ಯಾನ್ಸ್ ಆಪ್ರೇಷನ್ ಜೊತೆಗೆ ಗಂಗನ ಮದುವೆನೂ ನಾವು ಪ್ರೋಗ್ರಾಮ್ ಎಲ್ಲ ಶುರು ಮಾಡ್ಕೋಬೇಕು, ತಯಾರಿ ಮಾಡ್ಕೋಬೇಕು ಅಂತ ಅಂದಾಗ, ಓಕೆ ಅಣ್ಣ ಡನ್ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಒಂದು ಕಡೆ ಭುವಿ ಟಿವಿಗೆ ಪೆಂಡ್ರೈವ್ ಆಗ್ತಾ ಇರ್ತಾಳೆ, ಬೇಗ ಮಾಡಿ ಆಯ್ತಾನೆ ಅಂತ ಕೇಳ್ತಿರ್ಬೇಕಾದ್ರೆ, ಇರು ವಿಜಿ, ಅದು ಪೆಂಡ್ರೈವ್ ಆಯ್ತಾ ಹಾಳಾಗುತ್ತೆ, ಒಂದು ನಿಮಿಷ ಫಿಕ್ಸ್ ಮಾಡ್ತೀನಿ ಅಂತ ಮಾಡಿಬಿಟ್ಟು ಬಂದಾಗ, ನೋಡು ಇನ್ನೇನು ಅವಳು ತಿಂಡಿ ತಿನ್ನಕ್ಕೆ ಬರ್ತಾಳೆ, ಆವಾಗ ಇದು ಪ್ಲೇ ಆಗಬೇಕು, ನಾನು ರಿಮೋಟ್ನ ಕೈಲೇ ಇಟ್ಕೋತೀನಿ ಆ ಥರ ಅಂತ ಏನೋ ಪ್ಲ್ಯಾನ್ ಮಾಡಿರ್ತಾರೆ. ಈ ಕಡೆ ಗೌರಿ ಬಂದು ಅಕ್ಕ ತಿಂಡಿ ರೆಡಿನ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ಸರಿ ನಡಿಯಕ್ಕ ತಿಂಡಿ ತಿನ್ನೋಣ ಅಂತ ಅಂದಾಗ, ನೀನು ಬರಬೇಡ ಇಲ್ಲೇ ಇರು, ನಾನು ಹಾಕೋ ಬರ್ತೀನಿ ಅಂತ ತಿಂಡಿ ಹಾಕಿ ಭುವಿ ಹತ್ರ ಕೊಡ್ತಾ ಇರಬೇಕಾದ್ರೆ, ಈ ಕಡೆ ಗೌರಿ ತಿನ್ನಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಭುವಿ ಅಮ್ಮ ನನಗೂ ಸ್ವಲ್ಪ ತಿನ್ನಿಸಿ ಅಂತ ಅಂದಾಗ, ಸರಿ ಪುಟ ನಿನಗೂ ತಿನ್ನಿಸ್ತೀನಿ, ನಾನು ತಿಂತೀನಿ ಅಂತ ಇಬ್ಬರು ತಿಂತಾ ಇರಬೇಕಾದ್ರೆ, ಬೇಕು ಅಂತಲೇ ರಿಮೋಟ್ ಆನ್ ಮಾಡ್ತಾಳೆ. ಅಲ್ಲಿ ಟಿ ವಿಲಿ ಬರ್ತಾ ಇರುತ್ತೆ. ಇವಾಗ ನೋಡಿ, ಒಬ್ಬರು ದೊಡ್ಡ ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ, ಇವರು ಚಿಕ್ಕ ಪ್ರಶಸ್ತಿಯಿಂದ ದೊಡ್ಡ ಪ್ರಶಸ್ತಿ ಎಲ್ಲ ತೊಗೊಂಡಿದ್ದಾರೆ, ಇವರು ಹಾಸನದಲ್ಲೇ ಇದ್ದಾರೆ. ಯಾರಾದರೂ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೋಬೇಕು ಅಂದರೆ ಇವಾಗಲೇ ನೋಂದಾಯಿಸಿಕೊಳ್ಳಿ, ತುಂಬ ಚೆನ್ನಾಗಿ ಡ್ಯಾನ್ಸ್ನ ಹೇಳ್ಕೊಡ್ತಾರೆ, ಇವರು ಮೈಕಲ್ ಜಾನ್ಸ್ ಥರ ಹೇಳ್ಕೊಡ್ತಾರೆ ಅಂತ ಹೇಳಿದಾಗ, ಅಲ್ಲಿ ಬರ್ತಾ ಇರೋದನ್ನು ಚಾನಲಲ್ಲಿ ಬರ್ತಾ ಇರೋದೆಲ್ಲ ನಿಜ ಅಂತ ಅಂದ್ಕೊಂಡು ಗೌರಿ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಬರ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೋಂದಾಯಿಸಿಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ, ಭುವಿ ಹೇಳ್ತಾ ಇರ್ತಾಳೆ, ಅಮ್ಮ ಇದು ಒಳ್ಳೆ ಚಾನ್ಸ್ ಅಮ್ಮ, ಹೆಂಗೂ ಡ್ಯಾನ್ಸ್ ಕಲಿಬೇಕು ಅಂತ ಹೇಳ್ತಿದ್ದೆಲ್ಲ, ಕಾಲ್ ಮಾಡಮ್ಮ ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ವಿಜಯ್ ಹೇಳ್ತಾ ಇರ್ತಾಳೆ, ಬೇಡ ಎಂಥದ್ದು ಮೈಕ್ ಸೌಂಡ್ ಅಂತೆ, ಅವನ ಹೆಸರು ಕೇಳೋಕ್ಕೆ ಈ ಥರ ಇದೆಯಪ್ಪ, ಇನ್ನು ಇನ್ಸ್ಟಿಟ್ಯೂಟ್ ಆ ಥರ ಇದೆಯೋ, ಬೇಡಪ್ಪ ಚಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ, ಅಕ್ಕ ಇಲ್ಲ ಅಕ್ಕ, ನನಗೆ ಡ್ಯಾನ್ಸ್ ಕ್ಲಾಸ್ ಕಲಿಯೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಅಂದಾಗ, ಬೇಡ ಇಂಥವ್ರ ಜೊತೆ ಎಲ್ಲ ನೀನು ಕಲಿಬೇಡ, ನಿಮ್ಮ ಫ್ರೆಂಡ್ಸ್ ಹೇಗಿದ್ರು ಡ್ಯಾನ್ಸ್ ಮಾಡ್ತಾರಲ್ವ, ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡು, ನೀನು ಸ್ಟ್ರಿಕ್ಟಾಗಿ DC ಗೌರಿ ಆಗಿದ್ದರೆ ಚಂದ ಅಂತ ಹೇಳಿದಾಗ, ಅವಳಿಗೆ ಏನೋ ಒಂಥರ ಆಗ್ತಿದೆ, ಏನು ಮಾತಾಡೋಕ್ಕಾಗ್ದಲೆ ಮುಜುಗರ ಪಟ್ಕೊಂಡು, ಸರಿ ಅಕ್ಕ ನಾನು ಬರ್ತೀನಿ ಅಂದಾಗ, ಸರಿ ಗೌರಿ ನೀನು ಟೈಮ್ ಆಯಿತು ಡ್ಯೂಟಿಗೆ ಹೊರಡು ಅಂತ ಅಂದಾಗ, ಸರಿ ಇವಳಿಗೆ ಭುವಿಗೆ ತಿಂಡಿ ತಿನ್ನಿಸಿ ಅಂತ ಹೇಳಿ ತಿಂಡಿ ಪ್ಲೇಟ್ ಕೊಟ್ಟು ಹೊರಟೋಗ್ತಾ ಇರ್ತಾಳೆ. ಈ ಕಡೆ ವಿಜಯ್ ಮತ್ತು ಭುವಿ ಮಾತಾಡ್ತಿರ್ತಾರೆ, ನಮ್ಮ ಪ್ಲ್ಯಾನ್ ಸಕ್ಸಸ್ ಆಯಿತು, ಈಗ ಹೇಗಿದ್ರು ನಿಮ್ಮ ಅಮ್ಮನಿಗೆ ಜಲಸ್ ಬಂದಿರುತ್ತೆ, ಕಲ್ತ್ಕೋಬೇಕು ಡ್ಯಾನ್ಸ್ ಅಂತ, ಹೊಡಿ ವಿಷಲ್ ಅಂತ ಇಬ್ಬರು ಖುಷಿಯಿಂದ ವಿಷಲ್ ಹೊಡೆದ್ಬಿಟ್ಟು ಈ ಕಡೆ ಶಂಕರನಿಗೆ ಫೋನ್ ಮಾಡಿ ನಡೆದಿದ್ದ ವಿಷಯ ಎಲ್ಲನೂ ಸಹ ಈ ಕಡೆ ಹೇಳ್ತಾ ಇರ್ತಾಳೆ. ವಿಜಯ್ ಹೇಳ್ತಾ ಇರ್ತಾಳೆ, ಅವಳಿಗೆ ತುಂಬ ಜಲಸ್ ಬಂದಿದೆ, ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಆಸೆ ಆಗಿದೆ, ನಾನೇ ಆಗಿ ಸೇರ್ಕೊ ಅಂದರೆ ಸೇರ್ಕೋತಿರಲಿಲ್ಲ, ಇವಾಗ ನಾನು ಬೇಡ ಅಂತ ಅಂದಿದ್ದೀನಲ್ಲ, ಖಂಡಿತ ನಂಬರ್ಗೆ ಕಾಲ್ ಮಾಡ್ತಾಳೆ ನೋಡು ಅಂತ ಹೇಳ್ತಿರ್ಬೇಕಾದ್ರೆ, ಹೌದಾ ಥ್ಯಾಂಕ್ ಯು ಸೋ ಮಚ್ ಅಂತ ಈ ಕಡೆ ಶಂಕರ ಹೇಳ್ಬಿಟ್ಟು, ಮಾಡಲಿ ಇನ್ಮೇಲೆ ಗೊತ್ತಾಗುತ್ತೆ ನಾನು ಏನು ಅನ್ನೋದು DC ಮೇಡಮ್ಗೆ ಗೊತ್ತಾಗುತ್ತೆ ಅಂತ ಮಾತಾಡ್ತಿರ್ಬೇಕಾದ್ರೆ, ಏನು ಮಾತಾಡ್ತಾ ಇದ್ದೇನೆ ಅಂತ ಕೇಳ್ಕೊಳ್ಳೋಕ್ಕೆ ಅಂತ ಗಂಗಾ ಅಲ್ಲಿಂದ ಬರ್ತಾ ಇರ್ತಾಳೆ. ಇನ್ನೇನು ಗಂಗಾ ಶಂಕರನ ಹತ್ರ ಬರಬೇಕು, ಅಷ್ಟೊತ್ತಿಗೆ ಸುನಂದ ಬಂದು ಹಿಂದೆ ನಿಂತ್ಕೊಬಿಡ್ತಾಳೆ. ಸರಿ DC ಮೇಡಮ್ಗೆ ಚೆನ್ನಾಗಿ ನಾನು ಬುದ್ಧಿ ಕಲಿಸ್ತೀನಿ ಅಂತ ಶಂಕರ ಹಿಂತಿರುಗಿ ನೋಡ್ತಿರ್ಬೇಕಾದ್ರೆ, ಅಲ್ಲಿ ಸುನಂದ ಇದನ್ನು ನೋಡಿಬಿಟ್ಟು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿ, ಏನು ಅದ್ಗವ ಅಂತ ಕೇಳ್ತಿರ್ಬೇಕಾದ್ರೆ, ಆಶ್ಚರ್ಯದಿಂದ ಶಂಕರನ ಈ ಕಡೆ ಸುನಂದ ನೋಡ್ತಾ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.